ಬೆಂಗಳೂರಿನಲ್ಲಿ ಟೋಯಿಂಗ್ ಈಗ ಶುರು ಆಗ್ಬಿಟ್ಟಿದೆ. ಯಾಕಂದ್ರೆ ಕಳೆದ ಸಲ ಕೃಷ್ಣ ಬೈರೇಗೌಡರಿಂದ ಟೋಯಿಂಗ್ ಸಂಬಂಧಪಟ್ಟಂತೆ ಯಾರೆಲ್ಲ ವಾಹನಗಳನ್ನ ನಿಲ್ಲಿಸಿರ್ತಾರೆ ರಸ್ತೆ ಬದಿಯಲ್ಲಿ, ಫುಟ್ಪಾತ್ ಪಕ್ಕದಲ್ಲಿ, ಅಂತಹ ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸಲಾಗಿತ್ತು. ಸದ್ಯ ಈಗ ಬೆಂಗಳೂರಿನಲ್ಲಿ ಬಿಡಾಡಿ ವಾಹನಗಳ ಟೋಯಿಂಗ್ ಶುರುವಾಗಿದೆ. ಸಚಿವ ಕೃಷ್ಣ ಬೈರೇಗೌಡರಿಂದ ಟೋಯಿಂಗ್ಗೆ ಚಾಲನೆ. ಮಲ್ಲೇಶ್ವರದ ಎಂಡಿ ಬ್ಲಾಕ್ನಲ್ಲಿ ವಾಹನವನ್ನ ಟೋಯಿಂಗ್ ಮಾಡ್ತಿದ್ದಾರೆ. ಕಳೆದ 7 ದಿನಗಳ ಹಿಂದೆ ನೋಟಿಸ್ ಅನ್ನು ಅಂಟಿಸಲಾಗಿತ್ತು. ಆದರೂ ಕೂಡ ವಾಹನ ತೆರವು ಮಾಡದಂತಹ ಹಿನ್ನೆಲೆಯಲ್ಲಿ ಈಗ ಟೋಯಿಂಗ್ ಕಾರ್ಯ ಮುಂದುವರೆದಿದೆ. ಕೃಷ್ಣ ಬೈರೇಗೌಡ ಮತ್ತು ದಿನೇಶ್ ಗುಂಡೂರಾವ್ ಅವರ ಉಪಸ್ಥಿತಿಯಲ್ಲಿ ಸದ್ಯ ಏನು ಈ ಬೀದಿ ಬದಿ ಅಥವಾ ಫುಟ್ಪಾತ್ ಅಕ್ಕಪಕ್ಕದಲ್ಲಿ ನಿಂತು ಬಿಟ್ಟಿದ್ದಾವೆ ವಾಹನಗಳು. ಅಂತಹ ವಾಹನಗಳನ್ನ ಟೋಯಿಂಗ್ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇದು ಮಲ್ಲೇಶ್ವರಂನ ಎಂಡಿ ಬ್ಲಾಕ್ನಲ್ಲಿ ಟೋಯಿಂಗ್ ಮಾಡ್ತಾ ಇರೋದು ವಾಹನವನ್ನ. ಯಾಕಂದ್ರೆ ಈ ಹಿಂದೆ 7 ದಿನಗಳವರೆಗೂ ಕೂಡ ಗಡವನ್ನ ಕೊಡಲಾಗಿತ್ತು. ಅಲ್ಲಿಗೆ ನೋಟಿಸು ಕೂಡ ಖುದ್ದು ಕೃಷ್ಣ ಬೈರೇಗೌಡರು ಬಂದು ಎಲ್ಲ ವಾಹನಗಳ ಮೇಲೆ ಅಂಟಿಸಿದ್ರು. ಇಲ್ಲಿರುವಂತಹ ವಾಹನಗಳನ್ನ ತೆರವುಗೊಳಿಸಬೇಕು, ನಿಂತಲೇ ನಿಂತು ಬಿಟ್ಟಿದೆ. ಹಾಗಾಗಿ ಪಾದಚಾರಿಗಳಿಗೆ ಮತ್ತು ಕೆಲವೊಂದು ವಾಹನ ಸವಾರರಿಗೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಕೆಲವೊಂದು ರೋಡ್ಗಳಿಗೆ ಬಂದು ನಿಂತು ಬಿಟ್ಟಿರುತ್ತೆ ವಾಹನಗಳು. ಆದರೆ ಯಾರೂ ಕೂಡ ವಾಹನಗಳನ್ನು ತೆಗೆದುಕೊಂಡು ಹೋಗಿರಲಿಲ್ಲ. ಹಾಗೆ ನಿಂತಲೇ ನಿಂತು ಎಷ್ಟೋ ಸುಮಾರು ವರ್ಷಗಳಿಂದ ಅಲ್ಲೇ ನಿಂತಿರ್ತವೆ. ಹಾಗಾಗಿ ಕೃಷ್ಣ ಬೈರೇಗೌಡರು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲೆಲ್ಲ ಈ ರೀತಿ ವಾಹನಗಳು ನಿಂತಿರ್ತವೆ ಅಲ್ಲೆಲ್ಲವೂ ಕೂಡ ವಾಹನದ ಮೇಲೆ ನೋಟಿಸ್ ಅನ್ನ ಅಂಟಿಸಿದ್ರು. 7 ದಿನಗಳ ಕಾಲ ಗಡುವನ್ನ ಕೊಟ್ಟಿದ್ರು. 7 ದಿನಗಳವರೆಗೂ ಕೂಡ ಇದು ಇಲ್ಲೇ ಇರುತ್ತೆ, ಅಷ್ಟರೊಳಗಡೆ ನೀವು ಬಂದು ತಗೊಂಡೋಗಿ, ಇಲ್ಲ ಅಂದ್ರೆ ನಾವು ಟೋಯಿಂಗ್ ಮಾಡ್ತೀವಿ ಅಂತ ಹೇಳಿ ಆ ನೋಟಿಸ್ ಅಲ್ಲಿ ಬರೆಯಲಾಗಿತ್ತು. ಆದ್ರೆ 7 ದಿನಗಳ ಆದ ನಂತರವೂ ಕೂಡ ಇನ್ನು ನಿಂತಲ್ಲೇ ನಿಂತಿರುವಂತಹ ಗಾಡಿಗಳು. ಹಾಗಾಗಿ ಏನು ಈ ವಾಹನಗಳ ಟೋಯಿಂಗ್ ಅನ್ನ ಮಾಡ್ತಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರಿಂದ ಟೋಯಿಂಗ್ ಚಾಲನೆ ಆಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ ಚೌಡಕೆರೆ. ರವಿಚಂದ್ರ, ಈಗ ಮಲ್ಲೇಶ್ವರದ ಎಂಡಿ ಬ್ಲಾಕ್ ನಲ್ಲಿ ವಾಹನವನ್ನ ಟೋಯಿಂಗ್ ಮಾಡ್ತಿದ್ದಾರೆ. ಎಷ್ಟು ವಾಹನಗಳನ್ನ ಇಲ್ಲಿವರೆಗೂ ಟೋಯಿಂಗ್ ಮಾಡಿದ್ದಾರೆ? ಇಂಚರ ಈಗಾಗ್ಲೇ ಏನು ಸಚಿವರು ಬಂದು ದಳಕ್ಕೆ ದೌಡಾಡಿಸಿ ಈಗ ಎಲ್ಲೆಲ್ಲೂ ಟೋಯಿಂಗ್ 7 ದಿನ ಗಡುವು ನೀಡಿದ್ರು. ಏನು ನೋಟಿಸ್ ಕೂಡ ಈಗ ಏನು ವಾಹನಗಳಿಗೆ ಅಂಟಿಸಿದ್ರು. ಅದು ಯಾವುದೇ ರೀತಿ ವಾಹನ ಸವಾರರು ಅದನ್ನ ತಗೊಳ್ಳಿಲ್ಲ, ಅದನ್ನ ಗಾಡಿನೂ ತೆಗಿಲಿಲ್ಲ. ಅಂತ ಗಾಡಿಗಳಿಗೆ ಖುದ್ದು ಸಚಿವರೇ ಮುಂದೆ ನಿಂತು ಎಲ್ಲಾ ವಾಹನಗಳು ಈಗ ಟೋಯಿಂಗ್ ಮಾಡ್ತಾ ಇದೆ. ಇದು ಎಂಡಿ ಬ್ಲಾಕ್ ನಲ್ಲಿರುವಂತ ರಸ್ತೆ ಬದಿಯಲ್ಲಿ ಹಾಕಿರುವಂತ ವಾಹನಗಳೀಗ ಟೋಯಿಂಗ್ ನಡೀತಿದೆ. ಕಳೆದ 7 ದಿನಗಳಿಂದ ನೋಟಿಸ್ ಅಂಟಿಸಿದ್ರು, ಆದ್ರೂ ಕೂಡ ಯಾರು ಡೋಂಟ್ ಕೇರ್ ಅಂತ ಇದ್ರು. ಆದ್ರೆ ಈಗ ಸಚಿವರೇ ಮುಂದೆ ನಿಂತು ಟೋಯಿಂಗ್ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಆಗಮಿಸಿದ್ರು ಕೂಡ. ಅವ್ರ ಜೊತೆಗೆ ಈಗ ದಿನೇಶ್ ಗುಂಡೂರಾವ್ ಕೂಡ ಜೊತೆ ಸೇರ್ಕೊಂಡು ಈಗ ಬೆಂಗಳೂರಾದ್ಯಂತ ಎಲ್ಲೆಲ್ಲಿದೆ ಎಲ್ಲ ನೋ ಪಾರ್ಕಿಂಗ್ ಮತ್ತೆ ಇಂತ ಏನು ವಾಹನಗಳು ನಿಂತಿರ್ತವೆ ನಿಂತಲ್ಲೇ ಸುಮಾರು ವರ್ಷಗಳಿಂದ ಅಂತ ಗಾಡಿ ಎಲ್ಲ ಈಗ ಸೀಸ್ ಮಾಡ್ತಾ ಇದ್ದಾರೆ. ಈ ತರ ಕೆಲವು ನೋಡೋದಾದ್ರೆ ಸಾಕಷ್ಟು ವಾಹನಗಳು ಯಾರು ಎಚ್ಚೆತ್ಕೊಂಡಿದ್ರಲ್ಲ. ಆದ್ರೆ ಈಗ ಏನು ಸಚಿವರು ಮುಂದಾಗಿದ್ರೆ ಈಗ ಏನು ಕಾರ್ಯಾಚರಣೆ ಜೋರಾಗಿ ನಡೆದಂತೆ ಹೇಳ್ಬೋದು. ಟೋಯಿಂಗ್ ಕಳೆದ 7 ದಿನಗಳಿಂದ ಅಂಟಿಸಿದ್ರು, ಯಾರು ಮುಂದೆ ಬರ್ಲಿಲ್ಲ ಅವರ ವಾಹನ ತೆಗೆಯಕ್ಕೆ. ಹಾಗಾಗಿ ಈಗ ಏನೋ ಸ್ಥಳಕ್ಕೆ ಈಗ ಸಚಿವರೇ ಇಳಿದುಕೊಂಡು ಎಲ್ಲಾ ವಾಹನಗಳಿಗೆ ಟೋಯಿಂಗ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ನಿಂತಲ್ಲೇ ನಿಂತಿರ್ತವೆ ಅಂತ ವಾಹನಗಳು ಮಾತ್ರ ಖುದ್ದು ಪರಿಶೀಲನೆ ಮಾಡಿ ಏನೋ ಸಚಿವ ಕೃಷ್ಣ ಬೈರೇಗೌಡರು ಈಗ ತೆರವು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಟೋಯಿಂಗ್ ದಲ್ಲಿ ಖುದ್ದು ಅವರೇ ಇದು ಮಾಡ್ತಾ ಇದ್ದಾರೆ. ಇಂಚಾರ ರವಿಚಂದ್ರ, ಈಗ ಎಷ್ಟು ಕಡೆ ಈಗ ಆಲ್ರೆಡಿ ಟೋಯಿಂಗ್ ಆಗಿದೆ, ಜೊತೆಗೆ ಎಷ್ಟು ವಾಹನಗಳನ್ನ ಟೋಯಿಂಗ್ ಮಾಡಿದ್ದಾರೆ? ಸುಮಾರು ಈಗಾಗ್ಲೇ ಅಂದ್ರೆ 1500 ವಾಹನಗಳು ಈಗ ಗುರುತಿಸಿದ್ದಾರೆ. ಅದರಲ್ಲಿ ಈಗ 500 ವಾಹನಗಳಿಗೆ ಈಗ GBA ನೋಟಿಸ್ ನೀಡಿದೆ. ಸರಿ ಸುಮಾರು ಈಗಾಗ್ಲೇ ಸುಮಾರು ಸಾಕಷ್ಟು ವಾಹನಗಳು ಕೂಡ ಈಗ ಏನೋ ಟೋಯಿಂಗ್ ಮಾಡಿ ಜಪ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವಿಚಾರ ಇನ್ನು ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ ಇನ್ನು ಸಂಜೆವರೆಗೂ ಕಾದು ನೋಡ್ಬೇಕಾಗತ್ತೆ ಎಷ್ಟು ವಾಹನಗಳು ಈಗ ಇವತ್ತು ಟೋಯಿಂಗ್ ಆಗ್ತಿದೆ ಅನ್ನೋದು. ವಿಚಾರ ರವಿಚಂದ್ರ, ಈಗ ಯಾವ್ಯಾವ ಭಾಗಗಳಲ್ಲಿ ಈಗ ಆಲ್ರೆಡಿ ಟೋಯಿಂಗ್ ಶುರು ಮಾಡಿದ್ದಾರೆ ಅಂತ? ಇಂಚರ ಈಗಾಗ್ಲೇ ಶುರು ಮಾಡಿದ್ದು ಇಂದಿರಾನಗರಲ್ಲಿರುವಂತ ಏನು ಇಂದಿರಾನಗರಲ್ಲಿ ಈಗ ಇರುವಂತ ಮತಕ್ಷೇತ್ರದ ಇದು ವಕಾಯಿ ದೇವಸ್ಥಾನ ಬಳಿ ಇರುವಂತ ಬಿಆಡಿ ವಾಹನಗಳು ಈಗ ಟೋಯಿಂಗ್ ಈಗಾಗಲೇ ಕೃಷ್ಣ ಸಚಿವರು ಬಂದು ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಈಗ ಏನು ಬೆಳಗ್ಗೆಯಿಂದನೇ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ನಿಂತಲ್ಲೇ ನಿಂತಿರುವಂತ ವಾಹನಗಳು ಈಗ ಇಂದಿನಿಂದ ವಾಹನಗಳು ಎಲ್ಲ ಟೋಯಿಂಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಾಹನ ಮಾಲೀಕರಿಗೆ ಸೂಚನೆ ನೀಡಿದ್ರು ಕೃಷ್ಣ ಬೈರೇಗೌಡರು, ಆದ್ರೆ ಅವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಹೀಗಾಗಿ ಖುದ್ದು ಅವರೇ ಬಂದು ವಾಹನಗಳಿಗೆ ಟೋಯಿಂಗ್ ಮಾಡ್ತಾ ಇದ್ದಾರೆ. ವಿಚಾರ ರವಿಚಂದ್ರ, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ.